ನಮಸ್ಕಾರ ಸ್ನೇಹಿತರೆ, IPL ಅಂದ್ರೇನೆ ಹಾಗೆ. ಇಲ್ಲಿ ಪ್ರತಿದಿನ ಒಬ್ಬೊಬ್ಬ ಹೊಸ ಹೀರೋ ಹುಟ್ಕೊಳ್ತಾರೆ. ಆದ್ರೆ ನಿನ್ನೆ ನಡೆದಿದ್ದು ಮಾತ್ರ ಸಾಮಾನ್ಯ ಪಂದ್ಯವಲ್ಲ, ಅದೊಂದು ಕ್ರಿಕೆಟ್ ಸುನಾಮಿ. ಹೌದು, ರಾಜಸ್ಥಾನ್ ರಾಯಲ್ಸ್ ತಂಡದ ಕೇವಲ 15 ವರ್ಷದ ಬಾಲಕ ವೈಭವ್ ಸೂರ್ಯವಂಶಿ ಹೈದರಾಬಾದ್ ಬೌಲರ್ಗಳನ್ನ ಬೆಂಡೆತ್ತಿದ ರೀತಿ ನೋಡಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಇನ್ನು ಜೈಪುರದ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ವೈಭವ್ ಕೇವಲ 36 ಎಸೆತಗಳಲ್ಲಿ ಶತಕ ಸಿಡಿಸಿ ಇತಿಹಾಸ ಸೃಷ್ಟಿಸಿದ್ದಾರೆ. ಇದು ಬರೀ ಶತಕವಲ್ಲ, ಕ್ರಿಕೆಟ್ ಲೋಕದ ಘಟಾನುಘಟಿಗಳ ದಾಖಲೆಗಳನ್ನೇ ಪುಡಿ ಮಾಡಿದ ಆಟ. ಸ್ನೇಹಿತರೆ, ಈ ಸೀಸನ್ನಲ್ಲಿ ವೈಭವ್ ಆರ್ಭಟ ಹೇಗಿದೆ ಅಂದ್ರೆ, ಈಗ ಅವರು ಆರೆಂಜ್ ಕ್ಯಾಪ್ ಧರಿಸಿ ಲೀಡಿಂಗ್ ರನ್ ಸ್ಕೋರರ್ ಆಗಿದ್ದಾರೆ. ಕೇವಲ 8 ಪಂದ್ಯಗಳಲ್ಲಿ 357 ರನ್ ಚಚ್ಚಿರೋ ವೈಭವ್ ಬ್ಯಾಟ್ನಿಂದ ಬರೋಬ್ಬರಿ 32 ಸಿಕ್ಸರ್ಗಳು ಬಂದಿವೆ ಅಂದ್ರೆ ನೀವು ನಂಬಲೇಬೇಕು. ವೈಭವ್ ಬರಿದ ಆ 5 ಮಹಾ ದಾಖಲೆಗಳು ಇಲ್ಲಿವೆ ನೋಡಿ. ದಾಖಲೆ 1, ಇದು IPL ಇತಿಹಾಸದ 3ನೇ ಅತಿ ವೇಗದ ಶತಕ. ದಾಖಲೆ 2, ಒಂದೇ ಇನ್ನಿಂಗ್ಸ್ನಲ್ಲಿ 12 ಸಿಕ್ಸರ್ ಸಿಡಿಸಿ ಮುರಳಿ ವಿಜಯ್ ಅವರ 16 ವರ್ಷಗಳ ಹಳೆಯ ದಾಖಲೆಯನ್ನ ಧೂಳಿಪಟ ಮಾಡಿದ್ದಾರೆ. ಇನ್ನು ದಾಖಲೆ 3, IPLನ ಒಂದು ಇನ್ನಿಂಗ್ಸ್ನಲ್ಲಿ 2 ಬಾರಿ 10ಕ್ಕಿಂತ ಹೆಚ್ಚು ಸಿಕ್ಸರ್ ಬಾರಿಸಿದ ಅತಿ ಕಿರಿಯ ಆಟಗಾರ ಇವರು. ದಾಖಲೆ 4, ಯೂನಿವರ್ಸ್ ಬಾಸ್ ಕ್ರಿಸ್ ಗೇಲ್ ಅವರಿಗಿಂತಲೂ ವೇಗವಾಗಿ, ಅಂದ್ರೆ ಕೇವಲ 15 ಇನ್ನಿಂಗ್ಸ್ನಲ್ಲಿ 50 ಸಿಕ್ಸರ್ ಪೂರೈಸಿ ವಿಶ್ವ ದಾಖಲೆ ಬರೆದಿದ್ದಾರೆ. ದಾಖಲೆ 5, ಕೇವಲ 26 ಪಂದ್ಯಗಳಲ್ಲಿ 4 ಶತಕ ಸಿಡಿಸಿ ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ದಾಖಲೆಗಳನ್ನೇ ಸೈಡಿಗೆ ತಳ್ಳಿದ್ದಾರೆ. ಇನ್ನು ನೋಡಿದ್ರಲ್ಲ ಸ್ನೇಹಿತರೆ, ಈ 15 ವರ್ಷದ ಹುಡುಗನ ಆಟ ನೋಡಿದ್ರೆ ಟೀಮ್ ಇಂಡಿಯಾಗೆ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಸಿಕ್ಕಿರೋದು ಖಚಿತ ಅನಿಸ್ತಿದೆ. ನಿಮ್ಗೇನಿಸ್ತಿದೆ? ವೈಭವ್ ಅವರ ಈ ಇನ್ನಿಂಗ್ಸ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಪೋರ್ಟ್ ಮಾಡಿ. ಧನ್ಯವಾದಗಳು.